ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿಯನ್ನ ಸುಡ್ತಾ ಇದೆ ಬಂಡಾಯದ ಬೇಗುದಿ. ಯಾರನ್ನೇ ಕಳಿಸಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ. ಪ್ರಮುಖ ನಾಯಕರಾಗಿರುವಂತ ಲಕ್ಷ್ಮಣ್ ಸವದಿ ಅವರು ನಾಳೆಯೇ ರಾಜೀನಾಮೆ ಕೊಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದ್ರು. ಲಕ್ಷ್ಮಣ್ ಸವದಿ ಅವರ ನಡೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಭಾಗದಲ್ಲಿ ಹಿನ್ನಡೆಯನ್ನ ತರುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ನಮಸ್ಕಾರ ಲಕ್ಷ್ಮಣ್ ಸವದಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ರಾಜಕೀಯದ ಹಬ್ಬ ನಡೀತಾ ಇದೆ, ಚುನಾವಣೆ ಇರುವಂತದ್ದು. ಲಕ್ಷ್ಮಣ್ ಸವದಿ ಅವರಿಗೆ ಈ ಅಸಮಾಧಾನಕ್ಕೆ ಕಾರಣ ಟಿಕೆಟ್ ಮಿಸ್ ಆಯ್ತು ಅನ್ನುವ ಒಂದೇ ಕಾರಣನ, ಅಥವಾ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು, ಅದೆಲ್ಲವೂ ಒಂದೇ ಸಲ ಸೇರ್ಬಿಟ್ಟು ಈಗ ಪಕ್ಷ ಬಿಡ್ತಾ ಇರೋದ? ನಾನು ಪಕ್ಷ ಬಿಡ್ತಕ್ಕಂಥದ್ದು ಇವತ್ತಿಂದ ನನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ ಅಲ್ಲ. ಈ ಸುಮಾರು 2 ವರ್ಷದಿಂದನೇ ನನಗೆ ಒಂಥರ ಮುಜುಗುರ, ಒಂಥರ ಮನಸ್ಸಿಗೆ ನೋವಾಗತಕ್ಕಂಥ ಅನೇಕ ಘಟನೆಗಳಾಗಿ ಹೋಗಿದ್ದಾವೆ. ಅದನ್ನೆಲ್ಲವೂ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಅಸ್ಪ್ರಸ್ತುತ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಒಟ್ಟಾರೆ ನನಗೆ ಬಿಜೆಪಿಯಲ್ಲಿ ಆಗ್ತಕ್ಕಂಥ ಹೆಜ್ಜೆ ಹೆಜ್ಜೆಗೇನು ಕೂಡ ಅನೇಕ ನೋವುಗಳನ್ನು ನಾನು ಉಂಡಿದ್ದೀನಿ, ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ. ಹೀಗಾಗಿ ನನಗೆ ಇಲ್ಲಿನ ಭವಿಷ್ಯದ ಬಗ್ಗೆ ಏನೋ ಸರಿಯಿಲ್ಲ ಅಂತೇಳಿ ನನಗೆ ಅನಿಸಿದ ಮಟ್ಟಿಗೆ ಇವತ್ತು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಸಾಯಂಕಾಲ 4 ಗಂಟೆಗೆ ನಮ್ಮ ಕ್ಷೇತ್ರದ ಅನೇಕ ಹಿರಿಯರನ್ನು, ಮಾರ್ಗದರ್ಶಕರನ್ನು, ಕಾರ್ಯಕರ್ತರನ್ನು, ಸುಮಾರು 20-25 ವರ್ಷದಿಂದ ನನ್ನ ಜೊತೆಗಿರ್ತಕ್ಕಂಥ ಅನೇಕ ಜನ ಇದ್ದಾರೆ, ಅವನ್ನೆಲ್ಲ ಕರೆದು ಇವತ್ತು ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೀನಿ. ಆದರೆ ಪಕ್ಷ ಬಿಡುವುದಂತೂ ಅಚಲ ಮತ್ತು ಅದು ನಿರ್ಧಾರ ಈಗಾಗಲೇ ಮಾಡಿಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ. ಅದಾದಮೇಲೆ ಮಧ್ಯಾಹ್ನದ ಮೇಲೆ ಸಭಾಪತಿಗಳನ್ನು ಕೂಡ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ರಾಜೀನಾಮೆ ಕೊಡದೆ ಒಂದು ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಒಂದು ವೇಳೆ ಅದನ್ನು ನಾವು ಬೇರೆ ಬೇರೆ ಚರ್ಚೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಪಕ್ಷದ ಉಚ್ಚಾಟನೆ, ಇವರನ್ನು 6 ವರ್ಷದವರೆಗೆ ಕಿತ್ತು ಹಾಕಿದ್ದೀವಿ ಅಂತಕ್ಕಂಥದ್ದು ಪಕ್ಷದಿಂದ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದೆಲ್ಲ ಮುಜುಗುರ ಮತ್ತು ಅಸೂಯೆ ಆಗೋಕ್ಕಿಂತ ಮುಂಚೆ ಮೊದಲು ನಾನು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದಿನ ಹೆಜ್ಜೆಯನ್ನು ಇಡಬೇಕು. ಅಲ್ಲ, ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಏನಾದ್ರು ಈಶ್ವರಪ್ಪನವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ಕರೆ ಬಂದಿತ್ತಲ್ಲ, ಆ ರೀತಿಯಾಗಿ ಏನಾದ್ರು ಹೇಳ್ಬಿಟ್ಟು ನೀವು ಅಂದ್ರೆ ಈ ರಾಜಕಾರಣದಿಂದ ಇಲ್ಲಿ ಹೊಂದ್ಕೊಂಡು ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಏನಾದ್ರು ಮೆಸೇಜ್ ಬಂದಿತ್ತ? ಬಿಕಾಸ್ ನೀವು ಕೂಡ ಪ್ರಮುಖ ನಾಯಕರು, ಹಿರಿಯ ನಾಯಕರು. ಟಿಕೆಟ್ ಘೋಷಣೆಗೂ ಮುಂಚೆ ಕೇಳ್ತಾ ಇದ್ದೀನಿ ಸರ್. ನನಗೆ 2-3 ದಿವಸದ ಅಲ್ಲಿ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಯಾರೊಬ್ಬರು ಮಾತಾಡಲಿಲ್ಲ. ಮುಖ್ಯಮಂತ್ರಿಗಳಾಗಲಿ ಅಥವಾ ರಾಜ್ಯದಿಂದಾಗಲಿ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಂದ ಯಾರೂ ಕೂಡ ನನಗೆ ಕರೆ ಮಾಡಿ ಈ ಥರ ಮಾಡ್ತಾ ಇದ್ದೀವಿ, ಇದನ್ನು ಹೊಂದ್ಕೊಂಡು ಹೋಗಬೇಕು, ನೀವು ಸಹಿಸಿಕೊಂಡು ಪಕ್ಷದ ಜೊತೆಗೆ ಇರಬೇಕು ಅಂತೇಳಿ ಮೊದಲು ಯಾರೂ ಹೇಳಿಲ್ಲ. ಮುಖ್ಯಮಂತ್ರಿಗಳು ನೇರವಾಗಿ ಮೀಡಿಯಾದ ಮುಂದೆ ಬಂದು ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಇಲ್ಲ, ಅದು ಕುಮಟಳ್ಳಿ ಅವರಿಗೆ ಕೊಟ್ಟಾಯಿತು, ಅದ್ರ ಬಗ್ಗೆ ಮರು ಚಿಂತನೆ ಇಲ್ಲ ಅಂತ ಹೇಳಿದ ಮೇಲೆ ನನಗೆ ಒಂದು ಸ್ವಲ್ಪ ಘಾಸಿ ಆಯಿತು. ನನಗೊಂದು ಭರವಸೆ ಇತ್ತು. ಯಾಕಂತಂದರೆ ಸುಮಾರು 20-21 ವರ್ಷಗಳ ಕಾಲ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಪಕ್ಷದ ಕಾರ್ಯವನ್ನು ಮಾಡಿದ್ದೆ. ಪಕ್ಷದ ಕಾರ್ಯನೇ ನನಗೆ ಪೂಜ್ಯ ಭಾವನೆಯಿಂದ ನಾನು ಮಾಡಿದ್ದೆ. ನನಗೇನೊಂದು ನಿರೀಕ್ಷೆ ಇತ್ತಂದರೆ, ಈ ಪಕ್ಷವನ್ನು ನಾನು ತಾಯಿ ಸ್ವರೂಪದಲ್ಲಿ ನಾನು ನೋಡ್ತಾ ಇದ್ದೆ. ತಾಯಿ ಯಾವತ್ತೂ ನನಗೆ ದ್ರೋಹ ಮಾಡಲ್ಲ, ತಾಯಿ ಹಾಲು ಯಾವಾಗ ವಿಷ ಆಗಲ್ಲ. ಅಲ್ಲ, ನಿಮ್ಮ ನಿಷ್ಠೆ, ನೀವು ಪಕ್ಷ ಸಂಘಟನೆ ಮಾಡಿದಂತ ಕಾರಣಕ್ಕೋಸ್ಕರನೇ ಮಣೆಯನ್ನ ಹಾಕಲಾಯಿತು, ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು, ಸೋತಿದ್ದರೂ ಕೂಡ. ಮೊನ್ನೆ ಮುಖ್ಯಮಂತ್ರಿಗಳು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಸೋತಿದ್ರು ಅವ್ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ವಿ, ಅವರೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು. ಏನ್ ಅನ್ಸುತ್ತೆ ಸರ್ ಆ ಒಂದು ಹೇಳಿಕೆಯನ್ನ ನೋಡಿದ್ರೆ? ಸರ್ ಒಂದು ಪ್ರಶ್ನೆ ನಿಮ್ಮನ್ನೇ ನಾನು ಕೇಳ್ತೀನಿ, ಯಾಕಂದ್ರೆ ಅಷ್ಟು ಜ್ಞಾನಿ ನಾನಲ್ಲ.
ನನಗೆ ತಿಳಿಲಾರದಷ್ಟು ಕೆಲವೊಂದು ಪ್ರಶ್ನೆಗಳಿದಾವೆ, ಅದಕ್ಕೆ ನೀವೇ ಉತ್ತರ ಕೊಟ್ಟರೆ ನನಗೆ ಸರಿಯಾಗುತ್ತೆ. ನನಗೆ ಗೊತ್ತಿರಲಾರ್ದೇ ನನ್ನನ್ನು ಕರೆದು ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಮಂತ್ರಿ ಕೊಟ್ಟರು. ನನಗೆ ಹೇಳಿದ್ರು ಅದನ್ನ ತೆಗಿಬೇಕಾಗಿತ್ತಲ್ಲ. ನೀನು ಅಸಮರ್ಥ, ನೀನೊಬ್ಬ ಉಪಯೋಗಕ್ಕೆ ಬರದಾರದಂತ ಒಬ್ಬ ವ್ಯಕ್ತಿ, ಅದರಿಂದ ನಿನ್ನನ್ನ ಮಂತ್ರಿಯಿಂದ ಮತ್ತು ಉಪಮುಖ್ಯಮಂತ್ರಿಯಿಂದ ಮುಕ್ತಿ ಕೊಡ್ತೀವಿ ಅಂತೇಳಿ ಮೊದಲು ಹೇಳಿಲ್ಲ. ಯಾಕೆ ಮಾಡಿದ್ರೆ ಯಾಕೆ, ತೆಗೆದ್ರೆ ಯಾಕೆ? ಅಂದ್ರೆ ನಿಮ್ಮ ದೃಷ್ಟಿ ಒಳಗೆ ನಾನು ಅಸಮರ್ಥ ಅಂತೇಳಿ ನಿಮ್ಗೆ ಏನಾದ್ರೂ ಅನಿಸುತ್ತಾ? ಅಥವಾ ಏನಾದ್ರೂ ತಪ್ಪು ಮಾಡಿದ್ದೀನ, ಅಥವಾ ಏನು ಕಳ್ತನ ಮಾಡಿದ್ದೀನ, ಭ್ರಷ್ಟಾಚಾರ ಮಾಡಿದ್ನ, ಏನ್ ಮಾಡಿದ್ನಿ? ತೆಗೆದ್ರೆ ಯಾಕೆ, ಕೊಟ್ರೆ ಯಾಕೆ, ತೆಗೆದ್ರೆ ಯಾಕೆ? ಈ ಪ್ರಶ್ನೆ ನನಗೆ ನಿಮ್ಮ ಮುಖಾಂತರ ನಾನು ಎಕ್ಸಾಕ್ಟ್ಲಿ ನಮಗೂ ಆ ಪ್ರಶ್ನೆ ಕಾಡ್ತಾ ಇತ್ತು. ಲಕ್ಷ್ಮಣ್ ಸವದಿ ಅವರೇ, ನೀವು ನಮಗೆ ಏನ್ ಪ್ರಶ್ನೆ ಕೇಳ್ತಿದ್ದೀರಾ ಅದನ್ನೇ. ಬಿಕಾಸ್ 3 ಜನ ಉಪಮುಖ್ಯಮಂತ್ರಿಗಳಿದ್ರು, ಗೋವಿಂದ ಕಾರಜೋಳ ಅವರು, ಅಶ್ವಥ್ ನಾರಾಯಣ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರು. ಅವರಿಬ್ಬರನ್ನ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಮಂತ್ರಿಯನ್ನಾಗಾದ್ರೂ ಕಂಟಿನ್ಯೂ ಮಾಡಿದ್ರು. ಬಟ್ ನಿಮ್ಮನ್ನ ಯಾಕೆ ಕೈ ಬಿಟ್ರು ಅನ್ನುವಂಥದ್ದನ್ನ ಯಾವ ಮಾನದಂಡದ ಆಧಾರದ ಮೇಲೆ ನಿಮ್ ಕೈ ಬಿಡ್ಲಾಯ್ತು ಅಂತ ನಿಮ್ಗೆ ಏನನ್ಸ್ತು? ಆ ಸಂದರ್ಭದಲ್ಲಿ ಯಾರಾದ್ರೂ ಹೇಳಿದ್ರ? ಇವತ್ತಿನವರೆಗೂ ನನಗಿದೆ ಅದಕ್ಕೆ ಉತ್ತರನೇ ಸಿಕ್ಕಿಲ್ಲ. ಅವಾಗ ನನಗೆ ಯಾರು ಕೂಡ ಒಬ್ಬ ರಾಜ್ಯದವರಾಗ್ಲಿ ರಾಷ್ಟ್ರದವರಾಗ್ಲಿ ಅವತ್ತೂ ಹೇಳಿಲ್ಲ, ನಿನ್ನನ್ನ ಮಂತ್ರಿಯನ್ನ ಕೈ ಬಿಡ್ತೀವಿ, ನೀನು ಸಹಿಸ್ಕೋಬೇಕು, ನೀನು ಸಹಿಸ್ಕೊಂಡು ಪಕ್ಷದ ಕೆಲಸ ಮಾಡಬೇಕು ಅಂತೇಳಿ ಅವತ್ತೂ ರಾಜ್ಯಾಧ್ಯಕ್ಷರು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ, ಆಮೇಲೆ ರಾಷ್ಟ್ರ ನಾಯಕರು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಅವರು ದಿಲ್ಲಿಯಿಂದ ಬಂದ ಕೂಡಲೇ ಒಂದು ಫೋನ್ ಮಾಡಿದೆ, ನಮಗೇನಾದ್ರೂ ಅವಕಾಶ ಇದೆ ಅಥವಾ ಇಲ್ಲ ಅಂತೇಳಿ. ಇಲ್ಲ ನಿನಗಿಲ್ಲ ಅಂತ ಹೇಳಿದ್ರು. ಆಯ್ತು, ನಾನು ಪ್ರಯತ್ನ ಮಾಡಿದೆ, ಆಗಿಲ್ಲ ಅಂತ ಹೇಳಿದ್ರು, ಧನ್ಯವಾದ ಅಂತ ಹೇಳಿದೆ. ಈಗ ಮಣ್ಣಿನೂ ಕೂಡ ನಾನು ಅವ್ರ ಹೇಳಿಕೆ ಕೊಡೋಕ್ಕಿಂತ ಮುಂಚೆನೂ ನಾನು ಕೇಳಿದೆ, ನೋಡ ನಾ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಯ್ತದೋ ಇಲ್ಲ ಗೊತ್ತಿಲ್ಲ, ನಾನಂತೂ ನಿನ್ನ ಪರವಾಗಿ ಹೇಳಿದ್ದೀನಿ ಅಂತ ಹೇಳಿದ್ರು. ಅದ್ರ ನಂತರ ಸರ್, ಈಗ ಪ್ರಶ್ನೆಗಳಿರುವಂತದ್ದು ನಾನು ಆಗ್ಲೇ ಕೇಳಿದೆ. ಈಗ ಕೆಲವು ನಾಯಕರು ಮಾತ್ರ, ರವಿ ಅವರು ಸೇರಿದಂತೆ ಇವನ್ ಬೊಮ್ಮಾಯಿ ಅವರು ಕೂಡ ಅಷ್ಟೇ, ಇನ್ನು ಕೆಲವರು ನಾಯಕರ ಹೇಳಿಕೆಗಳು ನಿಮ್ಗೆ ಬಂದಿದೆ. ಸೋತಿದ್ರು DCM ಮಾಡಿದ್ವಿ, ಈಗ ಅವರು ಕೂಡ ಪಕ್ಷಕ್ಕೆ ಅಡ್ಜಸ್ಟ್ ಆಗಬೇಕು, ಯಾಕೆಂದ್ರೆ ವಲಸಿಗರಿಗೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಭರವಸೆ ಮೇಲೆ ನಾವು ಕರ್ಕೊಂಡ್ಬಂದಿದ್ದು. ಅದು ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಗೊತ್ತಿತ್ತು ಅನ್ನುವಂತ ಹೇಳಿಕೆಗಳು ಬಂದಿದ್ದಾವೆ. ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ಬಂದಿರ್ತಕ್ಕಂಥ 17 ಜನರಿಗೆ ಅವರಿಗೆ ನಾವು ಟಿಕೆಟ್ ಕೊಡಬೇಕು ಅಂತ ಭರವಸೆ ಕೊಟ್ಟಿದ್ರೆ, ರಾಣೆಬೆನ್ನೂರದ ಶಂಕರಿಗೆ ಯಾಕೆ ಕೊಡ್ಲಿಲ್ಲ? ಅವನದೇನು ಪಾಪ ಅನ್ಯಾಯ, ಅವನಿಗೇನು ತಪ್ಪು ಮಾಡಿದವರು? ಎಲ್ಲರಿಗೂ ಕೊಡ್ಬೇಕಿತ್ತಲ್ಲ, ಬಂದವ್ರಿಗೆಲ್ಲರಿಗೂ. ಶಂಕರಿಗೆ ಯಾಕೆ ಕೊಡ್ಲಿಲ್ಲ? ಮಾನದಂಡ ಏನಾದ್ರೂ ಇದೆಯಾ ಪಕ್ಷದಲ್ಲಿ? ಹಮ್ ಕರೆಸೋ ಕಾಯ್ದೆನಾ ಇದು? 17 ಜನ ಬಂದಿದ್ದಾರೆ, 17 ಜನರಿಗೆ ಟಿಕೆಟ್ ಕೊಟ್ಟಿದ್ರೆ ಆಯ್ತು. ನಾನೇನು ನಾನು ಉಪಮುಖ್ಯಮಂತ್ರಿ ಮಾಡಿ ಅಂತ ನಿಮ್ಮ ಮನಿ ಬಾಗಿಲಿಗೆ ಬಂದಿದ್ನ? ಯಾರಾದ್ರೂ ಕಾಲು ಹಿಡಿದಿದ್ನ? ಏನಾದ್ರೂ ನಿಮಗೆ ಆಮಿಷ ಒಡ್ಡಿದ್ದೀನ? ಯಾಕೆ ಮಾಡಿದ್ರಿ? ಮತ್ತೆ ತೆಗೆದ್ರಿ ಯಾಕೆ? ಅಸಮರ್ಥನಾ? ಸರ್, ಇದೆಲ್ಲ ಬಹಳ ಚರ್ಚೆ ಮಾಡಬೇಕಾಗಿದ್ದು ಇನ್ನೂ ಬಹಳ ಇದೆ. ದಯವಿಟ್ಟು ಸರ್, ಆಕ್ಚುಲಿ DCM ಆಗ್ಬೇಕು ನೀವು ಅಂತ ಹೇಳ್ದವ್ರು ಯಾರು ಫಸ್ಟ್? ಆಕ್ಚುಲಿ ನಿಮ್ಗೆ ಈಗ ನಿಮ್ಮನ್ನ ಇಳಿಸ್ತಾ ಇದೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಅದ್ರ ಬಗ್ಗೆ ನೀವು ಒಂದು ಸ್ಪಷ್ಟನೆ ಅಂತ ಕೇಳಿರ್ತೀರ. ಬಿಕಾಸ್ ನೀವು ಹಿರಿಯ ನಾಯಕರು, ಯಾರನ್ನಾದ್ರೂ ಕೇಳ್ದಂತ ಟೈಮ್ನಲ್ಲಿ ಅವರಿಂದ ಬಂದಂತ ಆನ್ಸರ್ ಆದ್ರೂ ಏನು ಅಂತ ಇದೊಂದು ಕುತೂಹಲ ರಾಜ್ಯದ ಜನ ಮುಂದೆ ಹೇಳ್ಬಿಡಿ ಅತ್ಲಾಗೆ. ನೋಡಿ, ನಾನು ಬೊಮ್ಮಾಯಿ ಸಾಹೇಬ್ರಿಗೆ ಕೇಳಿದೆ, ಯಾಕೆ ಸರ್ ನನ್ನ ಕೈ ಬಿಟ್ರಿ ಅಂತ ಕೇಳಿದೆ. ಗೊತ್ತಿಲ್ಲ ಅಂತ ಹೇಳಿದ್ರು, ಬಿಟ್ಟು ಸುಮ್ಮನಾದೆ. ಗೊತ್ತಿಲ್ಲ ಅಂತ ಹೇಳಿದ್ರು, ಸುಮ್ಮನಾದೆ ಅಷ್ಟೇ. ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ, ನೀವು DCM ಆಗ್ಬೇಕು ಅಂತ ಹೇಳ್ದಂತವ್ರು ಯಾರು ಸರ್? ನಾಳೆ ಹೋಗಿ ಪ್ರಮಾಣ ವಚನ ತಗೊಳ್ಬೇಕು ಅಂತ. ಬಿಕಾಸ್ ಎಲ್ರಿಗೂ ಆಶ್ಚರ್ಯ ಆಯ್ತು. ಎಸ್, ಒಂದು ಒಳ್ಳೆ ಪ್ರಯೋಗ ಮಾಡಿದಾರಪ್ಪ, ಸಂಘಟನೆ ಮಾಡಿದಂತವ್ರು ಪಕ್ಷದ ನಿಷ್ಠಾವಂತರಿಗೆ ಮಣೆಯನ್ನ ಹಾಕುವಂತ ಒಂದು ಮೆಸೇಜ್ ಪಾಸ್ ಮಾಡಿದ್ರು, ನಿಮ್ಮನ್ನ ಉಪಮುಖ್ಯಮಂತ್ರಿ ಮಾಡುವ ಮುಖಾಂತರ ಅನ್ನುವಂತ ಮೆಸೇಜ್ ಪಾಸ್ ಆಗಿತ್ತವತ್ತು. ನಾನು ಅವಾಗ ಅದನ್ನೇ ಅನ್ಕೊಂಡಿದ್ದೆ. ಅದ್ರ ಮುಂದಾದ್ರೆ ಅದು ಅನ್ಕೊಂಡದು ಖುಷಿ ಆಯ್ತಲ್ಲ. ನೀವು ಮೊನ್ನೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಸರ್, ಈಗ ಉಪಾಧ್ಯಕ್ಷರು ಮಾಡಿದ್ರು, ದ್ವಾರಪಾಲಕರನ್ನ ನೇಮಕ ಮಾಡ್ತಾರಲ್ಲ, ಹಂಗೆ 13ರಿಂದ 14 ಜನರನ್ನ ನೇಮಕ ಮಾಡಿದ್ದಾರೆ ಅಷ್ಟೇ. ಸುಮ್ನೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ತೆಗೆದಿದ್ದಂತ ಒಂದು ಕಾರಣಕ್ಕೋಸ್ಕರ ಇನ್ನೊಂದು ಸ್ಥಾನಮಾನ ಕೊಟ್ಟಿದೀವಿ, ಅವ್ರನ್ನೆಲ್ಲೂ ಕೈ ಬಿಟ್ಟಿಲ್ಲ ಅಂತ ಕಣ್ಣೊರೆಸುವಂತ ತಂತ್ರ ಅಂತ ಹೇಳಿದ್ರು. ಅದನ್ನ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರ ಅವತ್? ಅಂದ್ರೆ ನಿನ್ನೆ ಮಾತನಾಡ್ಬೇಕಾದ್ರೆ ಅಸಮಾಧಾನದ ಮಾತುಗಳು ನಡೆದ್ರಲ್ಲ, ಅದನ್ನೇ ಪ್ರಶ್ನೆ ಮಾಡಿದ್ರ ಪಕ್ಷದಲ್ಲಿ ಅಂತ? ಸರ್ ಒಂದು ಮಾತು ಹೇಳ್ತೀನಿ, ನೀವು ಅರ್ಥ ಮಾಡ್ಕೋತೀರಿ ಅಂತ ನಾನು ತಿಳ್ಕೊತೀನಿ. ಎಸ್, ಹೇಳಿ ಸರ್.
ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದರು. ಉಪಮುಖ್ಯಮಂತ್ರಿಗೆ ಒಂದು ಶಿಷ್ಟಾಚಾರ ಅಂತ ಇರುತ್ತೆ. ಹೌದು. ಇದನ್ನ ಒಪ್ತೀರಾ ನೀವು? ಹೌದು. ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಒಂದು ಶಿಷ್ಟಾಚಾರ ಇರುತ್ತೆ. ನಾನು ಉಪಮುಖ್ಯಮಂತ್ರಿ ಆದ ಒಂದು ತಿಂಗಳಲ್ಲಿ ಉಪಮುಖ್ಯಮಂತ್ರಿಗೆ ಇರ್ತಕ್ಕಂಥ ಎಲ್ಲಾ ಶಿಷ್ಟಾಚಾರಗಳನ್ನು ಕೂಡ ಕಿತ್ತಾಕಿದ್ರು. ನೀವು ತೆಗೆದು ನೋಡಿ, ಬೇಕಾದ್ರೆ ಅದರದ್ದು ಆರ್ಡರ್ ಆಗಿರ್ತಕ್ಕಂಥದ್ದು ಬೇಕಾದ್ರೆ ನಿಮಗೆ ಕೊಡ್ತೀನಿ. ಬೇರೆ ಎಲ್ಲ ಉಪಮುಖ್ಯಮಂತ್ರಿಗಳಿಗೆ ಮೊದಲು ಏನು ಇತ್ತು ಶಿಷ್ಟಾಚಾರ, ಆ ಶಿಷ್ಟಾಚಾರ ನಾನು ಉಪಮುಖ್ಯಮಂತ್ರಿ ಆದ್ಮೇಲೆ ಒಂದೇ ತಿಂಗಳಲ್ಲಿ ಎಲ್ಲಾ ಶಿಷ್ಟಾಚಾರವನ್ನು ಕಿತ್ಕೊಂಡಿರ್ತಕ್ಕಂಥದ್ದಿದೆ. ಅವೆಲ್ಲವನ್ನು ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಸವದಿ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಯಾರು ಕಾರಣ? ಪ್ರಮುಖವಾಗಿ ಬಿಜೆಪಿಯಲ್ಲಿ. ಯಾಕಂತಂದ್ರೆ ಆ ಪಕ್ಷ ನನಗೆ 20 ವರ್ಷ ಆಶ್ರಯ ಕೊಟ್ಟಿದೆ ಸರ್. 20 ವರ್ಷ ಆ ಪಕ್ಷ ನನಗೆ ಆಶ್ರಯ ಕೊಟ್ಟಿದೆ. ಪಕ್ಷದ ಬಗ್ಗೆ ನನಗೆ ಯಾವುದೇ ಟೀಕೆ ಟಿಪ್ಪಣಿ ಅಥವಾ ಮಾಡ್ಲಿಕ್ಕೆ ಪಕ್ಷ ಬೇಡ ಸರ್, ವ್ಯಕ್ತಿಗಳು ಯಾರಿದ್ದಾರೆ ಅಂತ. ನಮ್ಮ ಮುಖಂಡರ ಒಳ ಪಿತೂರಿಯಿಂದ ನನಗೆ ಬಹಳಷ್ಟು ನೋವು ಹಾಕಿದೆ. ಯಾಕೀಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ? ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ, ಅವ್ರ ಬಗ್ಗೆ ಟೀಕೆ ಮಾಡೋದ್ರಿಂದ ನನಗೂ ಲಾಭ ಇಲ್ಲ, ಮತ್ತೆ ಅವ್ರ ಮನಸ್ಸಿಗೆ ನೋವು ಆಗುದು. ಆ ನೋವು ಮಾಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗ ಸವದಿ ಅವರ ಮುಂದಿನ ನಡೆ ಏನು? ಒಂದೊಂದ್ ಸಾರಿ ನನಗೆ ರಾಷ್ಟ್ರದ ನಾಯಕರು ಬಂದಾಗ ಕೇಳಿ ಸರ್, ಹೇಳಿ. ಕೆಲವೊಂದು ಸಾರಿ ರಾಷ್ಟ್ರದ ನಾಯಕರು ಬಂದಾಗ, ಪ್ರಧಾನಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಇರ್ಬೋದು, ಗೃಹ ಸಚಿವರು ಬಂದಂತ ಸಂದರ್ಭದಲ್ಲಿ ವೇದಿಕೆನೂ ಕೂಡ ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಅದನ್ನೆಲ್ಲ ಹೇಳ್ಬೇಕಾದ್ರೆ ಬಹಳಷ್ಟಿದೆ. ಏನ್ ಮಾಡ್ತೀರಿ ಬೇಡಿ, ಅದೆಲ್ಲ ನನ್ನ ಕರ್ಮ ಅಂತ ತಿಳ್ಕೊತೀನಿ. ಯಾಕೆ ಸುಮ್ನೆ ಅದು ಸುಮ್ನೆ ಈಗೇನಾದಂದ್ರೆ ಅದು ಸತ್ಯಮೆಗೆ ಸೇರ್ತುಪ್ಪ ಅಂತ ಹೇಳಿ ಆಗಿ ಹೋಗಿದ್ದು. ಯಾಕೆ ಬೇಕು ಸುಮ್ನೆ ಈಗ ಪಕ್ಷ ಬಿಡ್ತಾ ಇದ್ದಾನೆ, ಇದನ್ನೆಲ್ಲ ಆರೋಪ ಮಾಡ್ತಾ ಇದ್ದಾನೆ, ಮೊದಲು ಯಾಕೆ ಮಾಡಲಿಲ್ಲ ಅಂತ ನೀವೇ ಪ್ರಶ್ನೆ ಮಾಡ್ತೀರಿ. ಲಕ್ಷ್ಮಣ್ ಸವದಿ ಅವರೇ, ಈಗ ನಿಮಗೆ ಗೊತ್ತಿತ್ತು ಲಕ್ಷ್ಮಣ್ ಸವದಿ ಅವರೇ 2 ವರ್ಷದಿಂದಲೂ ಕೂಡ ನಿಮಗೆ ಮಂತ್ರಿ ಸ್ಥಾನವನ್ನು ಕೂಡ ಕಿತ್ಕೊಳ್ಳಲಾಗಿತ್ತು. ಸುಮ್ಮನೆ ದ್ವಾರಪಾಲಕರ ರೀತಿಯಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನ ಕೊಡ್ಲಾಗಿತ್ತು ಅಂತ ನೀವೇ ಆರೋಪ ಮಾಡ್ತಾ ಇದ್ರಿ. ಇಷ್ಟೆಲ್ಲ ಗೊತ್ತಿತ್ತಲ್ಲ, ಟಿಕೆಟ್ ಸಿಗುವಂತ ವಿಶ್ವಾಸ ಬಂದಿದ್ದಾದ್ರೂ ಹೆಂಗೆ ಅಂತ? ಹಾಗಾದ್ರೆ ಸವದಿ ಅವರಿಗೆ ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿದವಂತವ್ರು ಟಿಕೆಟ್ ಕೊಡ್ತಾರೆ ಅನ್ನುವಂತ ನಂಬಿಕೆ ಹೇಗಿತ್ತು ಅಂತ? ಯಾರು ನಿಮ್ ಪರವಾಗಿ ನಿಂತ್ಕೊಂಡಿದ್ದಂತವ್ರು ಟಿಕೆಟ್ ಕೊಡಿಸ್ತೀವಿ ಅಂತ? ನೋಡಿ, ಅದು ಟಿಕೆಟ್ ನನಗೆ ಸಿಕ್ಕೇ ಸಿಗ್ತದ ಅನ್ನುವಂಥದ್ದು ಏನೊಂದು ಅಚಲವಾದ ನಂಬಿಕೆ ಏನಂದ್ರೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಕೈ ಬಿಡೋಲ್ಲ ಅನ್ನತಕ್ಕಂಥದ್ದು ನಂಬರ್ 1. ನಂಬರ್ 2, ನನಗೆ ಕೆಲವೊಂದು ಸ್ನೇಹಿತರು, ಕೆಲವೊಂದು ಪಕ್ಷದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನನಗೇನು ಹೇಳಿದ್ರಂದ್ರೆ, 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಮುಗಿದಾಗ 2ನೇ ಬಾರಿಗೆ ವಿಧಾನ ಪರಿಷತ್ ಸ್ಥಾನ ತಗೊಳ್ಳಿ, ನೀವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮಗೆ 5 ವರ್ಷ ಅದು ಮುಂದೆ ಇರುತ್ತೆ, ಅದನ್ನ ಮಹೇಶ್ ಕುಮಟಳ್ಳಿಗೆ ಕೊಡೋಣ, ನೀವು ಸ್ಪರ್ಧೆ ಮಾಡುವಂತೀರಿ. ಅವನಿಗೂ ಕೂಡ ಒಂದು ತಂದವ್ರನ್ನ ಕೈ ಬಿಟ್ಟಕ್ಕೆ ಆಗಲ್ಲ, ಅವರಿಗೆ ಅದನ್ನ ವಿಧಾನ ಪರಿಷತ್ ಸ್ಥಾನ ಕೊಡೋಣ, ನೀನು ಶಾಸಕರಾಗಿ ಸ್ಪರ್ಧೆ ಮಾಡುವಂತ್ರಿ ಅಭ್ಯರ್ಥಿಯಾಗಿ ಅಂತ ಹೇಳಿದ್ರು. ಅವೆಲ್ಲ ನಂಬಿಕೆಗಳಿತ್ತಲ್ಲ, ಅವೆಲ್ಲ ನಂಬಿಕೆಗಳಿಂದನೇ ನನಗೊಂದು ಅಗಾಧವಾಗಿರ್ತಕ್ಕಂಥ ವಿಶ್ವಾಸ ಇತ್ತು. ಘೋಷಣೆ ಆದ್ಮೇಲೆ ಆ ವಿಶ್ವಾಸಕ್ಕೆಲ್ಲ ತಿಲಾಂಜಲಿ ಹಾಡಿದಂಗೆ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಓಕೆ, ಈಗ ಸವದಿ ಅವರೇ, ಈಗ ಪಕ್ಷೇತರವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಸವಾಲುಗಳು ಇರ್ತವೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ. ತುಂಬಾ ರಾಜಕೀಯ ಅನುಭವ ಇರುವಂತವ್ರು ನೀವು. ಇನ್ನೊಂದು ಪಕ್ಷದ ಚಿಹ್ನೆ ಇದ್ದಂತ ಸಂದರ್ಭದಲ್ಲಿ ಅದೆಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ನಾನು ಯಾವ ಪಕ್ಷ ಅಂತ ಕೇಳಲ್ಲ, ಅದಿನ್ನೂ ಅಲ್ಲ, ಇನ್ನೂ ಅದು ನಿರ್ಣಯ ಆಗಿಲ್ಲ. ಸಾಯಂಕಾಲ 6 ಗಂಟೆ ನಂತರ ಅದರ ನಿರ್ಣಯ ಆಗುತ್ತೆ. ಜನರ ಅಭಿಪ್ರಾಯ ಸಂಗ್ರಹ ಮಾಡ್ಕೋತೀನಿ. ಮತ್ತು ಬೆಂಗಳೂರಿಗೆ ಬಂದು ನಾನು ಕೆಲವೊಂದು ನನ್ನ ಹಿತೈಷಿಗಳಿದ್ದಾರೆ, ಅವ್ರದ್ದು ಒಂದು ಸಲಹೆಗಳನ್ನು ಪಡ್ಕೋತೀನಿ. ನಾಳೆ ಬೆಳಗ್ಗೆ ನಾನು ಅದನ್ನು ಪ್ರಕಟ ಮಾಡ್ತೀನಿ, ಯಾವುದರಿಂದ ನಾನು ಸ್ಪರ್ಧೆ ಮಾಡಬೇಕು, ಸ್ವತಂತ್ರನೋ ಅಥವಾ ಬೇರೆ ಪಕ್ಷದಿಂದನೋ, ರಾಷ್ಟ್ರೀಯ ಪಕ್ಷನೋ ಅಥವಾ ಪ್ರಾದೇಶಿಕ ಪಕ್ಷನೋ, ಸ್ವತಂತ್ರ ಅಂತೇಳಿ ನನಗೆ ಎಲ್ಲವೂ ಗೊತ್ತಿದೆ. ಎಲ್ಲಾ ತರದಿಂದ ನಾನು ಆಲೋಚನೆ ಮಾಡಿದ್ದೆ. ನಾನು ಪಕ್ಷ ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದಿಂದ ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಏನು ನನಗೆ ಏನೇನು ತೊಂದರೆಗಳಾಗಬಹುದು ಅಂತಕ್ಕಂಥ ಈಗಾಗಲೇ ನಾನು ಅದ್ರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿದ್ದೀನಿ. ಕೆಲವೊಂದು ಬುದ್ಧಿಜೀವಿಗಳು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲೆಲ್ಲೇ ಕೂತು, ಇವನು ಪಕ್ಷ ಬಿಟ್ಟು ಹೋಗ್ಲಿ, ಆಮೇಲೆ ಇವನಿಗೆ ಯಾವ ತರ ಬುದ್ಧಿ ಕಲಿಸಬೇಕು, ಇವನನ್ನು ಹೆಂಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಇವನನ್ನು ಹೆಂಗೆ ನಾವು ಮುಗಿಸ್ಬೇಕು ಅನ್ನೋಂತ ಚಿಂತನೆ ಈಗಾಗಲೇ ಪ್ರಾರಂಭ ಆಗಿದೆ. ನಿಮಗೂ ಕೂಡ ಗೊತ್ತಿದೆ, ತುಂಬಾ ರಾಜಕೀಯ ಅನುಭವ ಇರುವಂತವರು ನೀವು. ಸರ್, ಒಳ್ಳೇದಾಗ್ಲಿ ಸರ್, ನಿಮ್ಗೆ ನೀವು ಕೈಗೊಳ್ಳುವಂತ ನಿರ್ಧಾರ ನಿಮಗೆ ಯಶಸ್ಸು ಸಿಗುವಂತೆ ಮಾಡ್ಲಿ.
ಧನ್ಯವಾದ ಸರ್, ಇಷ್ಟೋ ತನಕ ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಬಿಜೆಪಿ ಲಿಸ್ಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಯಾವ್ಯಾವ ರೀತಿಯಾಗಿ ಅಸಮಾಧಾನದ ಹೊಗೆ ಆಡ್ತಾ ಇದೆ, ಬಂಡಾಯ ಸ್ಫೋಟ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಅದರಲ್ಲಿ ಮತ್ತೊಬ್ರು ಪ್ರಮುಖರು ಅಂದ್ರೆ ನೆಹರು ಓಲೇಕರ್ ಅವರು, ಹಾವೇರಿ ಕ್ಷೇತ್ರದ ಅಟ್ ಪ್ರೆಸೆಂಟ್ ಶಾಸಕರು. ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಅಂದ್ರೆ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೊಮ್ಮಾಯಿ 40% ಕಮಿಷನ್ ಏಜೆಂಟ್, ಬೊಮ್ಮಾಯಿಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಅಂತಲೂ ಕೂಡ ಆರೋಪವನ್ನ ಮಾಡಿದ್ದಾರೆ ನೆಹರು ಓಲೇಕರ್ ಅವರು. ಅವ್ರನ್ನೇ ಮಾತನಾಡ್ತಾರೆ. ಸ್ವತಃ ನೆಹರು ಓಲೇಕರ್ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನೆಹರು ಓಲೇಕರ್ ಸರ್ ನಮಸ್ಕಾರ, ಹೇಗಿದ್ದೀರಾ? ಈಗ ಪಕ್ಷದಿಂದ ಹೊರಗಿರ್ಲಿಕ್ಕೆ ಅಂದ್ರೆ ಹೊರಬರ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ. ಭ್ರಷ್ಟಾಚಾರದ ಆರೋಪ ಪ್ರಮುಖವಾಗಿ ಕಾರಣ ಆಯ್ತಾ ನಿಮಗೆ ಟಿಕೆಟ್ ಮಿಸ್ ಆಗ್ಲಿಕ್ಕೆ, ಅಥವಾ ನಿಮ್ಮ ಪಕ್ಷದ ಒಳಗಡೆ ಷಡ್ಯಂತ್ರ ನಡೆದಿದ್ಯಾ? ಷಡ್ಯಂತ್ರ ನಡೆದಿದ್ರೆ ಯಾರಿಂದ? ನಮ್ಮ ಪಕ್ಷದ ಒಳಗಡೆ ಷಡ್ಯಂತ್ರ ನಡೆದ್ರಿಂದ ಇವತ್ತು ಟಿಕೆಟ್ ತಪ್ಪಲಿಕ್ಕೆ ಕಾರಣ ಆಗಿದೆ. ಅದನ್ನ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾ ಇರುವಂತಹದ್ದು. ಬಸವರಾಜ ಬೊಮ್ಮಾಯಿ ಅವರು ಬಹಳ ವರ್ಷಗಳಿಂದ ನಮ್ಮ ಮೇಲೆ ರಾಜಕೀಯ ಹಗೆಯನ್ನ ತೀರ್ಸ್ಕೊಳ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಿಂದಿನ ಬಾರಿ ಟಿಕೆಟ್ ಕೇಳಿದಾಗ್ಲೂ ಸಹಿತ ನಮ್ಮ ಟಿಕೆಟ್ ಕೊಡೋದಕ್ಕೆ ವಿರೋಧವನ್ನ ಮಾಡಿದ್ರು. ಆದ್ರೆ ಈ ವರ್ಷ ಅವ್ರ ಕೈಯಲ್ಲೇ ಅವಕಾಶ ಇರೋದ್ರಿಂದ ಈ ಟಿಕೆಟ್ ಅನ್ನ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ನಿಮ್ಮ ಮೇಲೆ ಹಗೆ ತೀರ್ಸ್ಕೊಳ್ಳಿಕ್ಕೆ ಅಂತ ಒಂದು ಜಿದ್ ಏನಿದೆ? ಒಂದೇ ಬಸವರಾಜ ಬೊಮ್ಮಾಯಿ ನಾವು ಒಂದೇ ಕ್ಷೇತ್ರದವರು, ಹೌದು, ಒಂದೇ ಜಿಲ್ಲೆಯವರು, ಒಂದೇ ಇದು ಅಕ್ಕಪಕ್ಕದ ಕ್ಷೇತ್ರ. ಆ ನೆಹರು ಓಲೇಕರ್ ಅವರು ಅಂದ್ರೆ ನನ್ನ ಸರಿ ಸಮಾನ ಬರ್ತಾರ ಅಂತ ಹೇಳುವಂತ ದೃಷ್ಟಿಯಿಂದ ಇವ್ರಿಗೆ ಅವಕಾಶ ಆಗ್ಬಾರ್ದು ಅಂತ ಹೇಳಿ ಮುಂಚಿತವಾಗಿ ಅದನ್ನ ಚೂಟುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಅವ್ರು ಮಾಡಿರುವಂತಹ ಕೆಲಸಗಳ ಘನಕಾರ್ಯಗಳು ಎಲ್ಲಾ ರಾಜ್ಯದ ಜನರಿಗೆ ಗೊತ್ತು. ಆ ರಾಜ್ಯದ ಜನರು ಇವತ್ತಿನ ದಿವಸ ಅವ್ರ ಬಗ್ಗೆ ಏನ್ ಹೇಳ್ತದಾರ ಅಂತ ಹೇಳಿದ್ರೆ ಅನೇಕ ಜನರಿಗೆ ಈಗಾಗಲೇ ಗೊತ್ತಾಗಿದೆ. 40% ಕಮಿಷನ್ ಅಂತ ಹೇಳಿ ಇವರು ಜಗಜ್ಜಾಹೀರಾಗಿದ್ದಾರೆ. ಹೌದು ನೆಹರು ಓಲೇಕರ್ ಅವರೇ, ಈಗ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ರು ಇಷ್ಟು ದಿನ, ಈಗ ನೆಹರು ಓಲೇಕರ್ ಅವರು ಆರೋಪ ಮಾಡ್ತಿದ್ದಾರೆ. ಅದು ಯಾವಾಗ ಅನ್ನೋದು ಪ್ರಶ್ನೆ ಬರುತ್ತೆ. ನಿಮಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಈ ಆರೋಪ ಮಾಡ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡೇ ಮೊದ್ಲಿಂದಲೂ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕಾಗಿ ಅವರು ಟಿಕೆಟ್ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏನು ಹೊಸದಾಗಿ ಮಾತಾಡೋದಿಲ್ಲ. ನಂತರದಲ್ಲಿ ಇದು 1500 ಕೋಟಿ ರೂಪಾಯಿ ಇದನ್ನ ಮಾಡಿಕೊಂಡು ನೀರಾವರಿ ಪ್ರಾಜೆಕ್ಟ್ ಮಾಡ್ತಾನೆ ಅಂತ ಹೇಳಿ ಆ ನೀರಾವರಿ ಪ್ರಾಜೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ 1 ವರ್ಷನೂ ಸಹಿತ ರೈತರು ನೀರ್ ಹಾಚ್ಕೊಳ್ಳಿಲ್ಲ, ಒಂದು ಬೆಳೆನೂ ಸಹಿತ ತೆಗಿಲಿಲ್ಲ. 1500 ಕೋಟಿ ರೂಪಾಯಿನ ಇದನ್ನ ಮಾಡಿಕೊಂಡು ಅವ್ರು ಬೇಕಾದವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದನ್ನ ಒಳಗ ಹಾಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಸಾಧನೆ. ಈಗ ಎಲ್ಲ ಆರೋಪ ಮಾಡ್ತಾ ಇದ್ದೀರಾ. ಇದಕ್ಕೂ ಮುಂಚೆ ಹೊಸದುರ್ಗದ ಶಾಸಕರಾಗಿದ್ದಂತ ಗೂಳಿಹಟ್ಟಿ ಶೇಖರ್ ಅವರು ಸರ್ಕಾರದಲ್ಲಿ ಅಂದ್ರೆ ನಿಮ್ಮದೇ ಸರ್ಕಾರ ಇರುವಂತ ಟೈಮ್ ನಲ್ಲೇ ಬಹಿರಂಗವಾಗಿ ಹೇಳ್ಬಿಟ್ರು, ಓಕೆ ಈಗ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅದೊಂದು ಕಾರಣ ಅಂತ ಹೇಳ್ಬೋದು. ಈಗ ನೀವು ಟಿಕೆಟ್ ಮಿಸ್ ಆದ್ಮೇಲೆ ಇದನ್ನ ಆರೋಪ ಮಾಡ್ತಿರೋದ್ರಿಂದ ಜಸ್ಟ್ ಇದೊಂದು ಗಾಳಿಲಿ ಗುಂಡು ಹೊಡಿತಾ ಇದಾರಪ್ಪ ನೆಹರು ಓಲೇಕರ್ ಅಂತಾರೆ. ತನಿಖೆಗೆ ನಾವೆಲ್ಲ ತನಿಖೆ ಮಾಡಿಸ್ಲಿಕ್ಕೆ ಇವತ್ತು ತಯಾರಿಯನ್ನ ಮಾಡ್ತಾ ಇದ್ದೇವೆ. ತನಿಖೆಯನ್ನ ಮಾಡಿಸ್ಬೇಕಂತ ಒತ್ತಾಯವನ್ನು ಮಾಡ್ತೀವಿ. ಮುಂದೆ ಅದು ತನಿಖೆ ಮಾಡಿಸಿ ಏನು ಒಂದು ನಿರ್ಣಯವನ್ನ ಕೈಗೊಳ್ಳುವಂತ ಕೆಲಸವು ಮುಂದಿನ ದಿವಸ ಆಗ್ತದ ಅನ್ನುವಂಥದ್ದನ್ನ ಬಯಸ್ತೇನೆ. ನೆಹರು ಓಲೇಕರ್ ಅವರೇ, ನೀವು ಕೆಜೆಪಿಗೂ ಕೂಡ ಹೋಗ್ ಬಂದಂತವ್ರು, ನನಗೆ ಅದು ಚೆನ್ನಾಗಿ ಗೊತ್ತಿದೆ. 2003 ಸಂದರ್ಭದಲ್ಲಿ ಹೋಗಿದ್ದು, ಕೆಲವೇ ಮತಗಳ ಅಂತರದಲ್ಲಿ ಸ್ವಲ್ಪ ಅಲ್ಲಿ ಡಿಫೀಟ್ ಆಯ್ತು. ಬಟ್ ಈಗ ನಿಮ್ಗೆ ಯಡಿಯೂರಪ್ಪನವ್ರ ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ವಾ ಅಂತ ಬರೀ ಬಸವರಾಜ ಬೊಮ್ಮಾಯಿ ಅವರು ನಿಮ್ ಮೇಲೆ ಅವರು ಹಾಗೆ ಸಾಧಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿತ್ತಲ್ಲ, ಬೇರೆ ಯಾರ ನಾಯಕರ ಮುಖಾಂತರನು ಕೂಡ ನೀವು ಲಾಬಿ ಮಾಡ್ಲಿಲ್ವಾ ಟಿಕೆಟ್ಗೋಸ್ಕರ? ಯಡಿಯೂರಪ್ಪನವ್ರಿಗೆ ನಿನ್ನೆ ಹೋಗಿ ಭೇಟಿಯಾಗಿದ್ವಿ. ಅದಕ್ಕಿಂತ ಮೊದಲು ಒಂದ್ಸರಿ ಹೋಗಿ ಭೇಟಿಯಾಗಿ ಮಾತಾಡಿ ಬಂದಿದ್ವಿ. ಯಡಿಯೂರಪ್ಪನವರು ಸೂಕ್ತವಾಗಿದೆ ಕೊಡಿಸ್ತಾನೆ ಅಂತ ಹೇಳಿದ್ರು. ಮತ್ತೆ ನಂತರದಲ್ಲಿ ನಿನ್ನೆನೂ ಭೇಟಿಯಾಗಿದ್ದೆ. ನಿನ್ನೆ ಭೇಟಿ ಆದಾಗಲೂ ಸಹಿತ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಬೇರೆ ಅಭ್ಯರ್ಥಿಯನ್ನ ಸಾಯಂಕಾಲ ಅನೌನ್ಸ್ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರ ಕುತಂತ್ರ ಏನು ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ನೆಹರು ಓಲೇಕರ್ ಅವ್ರಿಗೆ ಸಿಗ್ಬಾರ್ದು ಅಂತ. ಅದ್ರ ಜೊತೆಯಲ್ಲಿ ಈಗೇನ್ ಕೊಟ್ಟಂತ ಅಭ್ಯರ್ಥಿ ಅವನು ಎಂದೂ ರಾಜಕಾರಣದಲ್ಲಿ ಬಂದವನಲ್ಲ, ಎಂದೂ ಜನರ ಜೊತೆಯಲ್ಲಿ ಇದ್ದವಲ್ಲ, ಪಕ್ಷ ಸಂಘಟನೆ ಮಾಡಿದವನಲ್ಲ, ಪಕ್ಷ ಸಲುವಾಗಿ ಒಂದು ದಿವಸನು ಬಾವುಟ ಹಿಡ್ದವರಲ್ಲ. ನಾವೆಲ್ಲ ಬಾವುಟ ಹಿಡಿದು ಕುಸ್ತಿ ಆಡಿ ಸಂಘಟನೆ ಮಾಡಿ ಎಲ್ಲಾ ಮಾಡಿದಂತವ್ರನ್ನ ಕಡೆಗಣಿಸುವಂತ ಕೆಲಸವನ್ನ ಬಸವರಾಜ ಬೊಮ್ಮಾಯಿ ಇದು ಒಂದು ಅವಕಾಶ ಐತಿ ಅಂತ ಮಾಡ್ತಾ ಇದ್ದಾನಲ್ಲ, ಇದು ಸರಿಯಾದದ್ದಲ್ಲ. ಮುಂದೆ ಜನ ಅವನಿಗೆ ಅವ್ರ ಕ್ಷೇತ್ರದಲ್ಲಿ ಪಾಠವನ್ನ ಕಲಿಸ್ತಾರ ಅನ್ನುವಂಥದ್ದನ್ನ ಹೇಳಬಯಸ್ತೇನೆ. ಅಲ್ಲ, ಈಗ ನಿಮ್ ಪಕ್ಕದ ಕ್ಷೇತ್ರ ಇನ್ನೊಂದು ರಾಣೆಬೆನ್ನೂರು, ಅಲ್ಲಿಯ ಅರುಣ್ ಕುಮಾರ್ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವ್ರಿಗೆ ಟಿಕೆಟ್ ಸಿಕ್ಬಿಡ್ತು.
ನಿಮಗ್ ಟಿಕೆಟ್ ಸಿಗ್ಲಿಕ್ಕೆ ಕಾರಣ ನಿಮ್ಮ ಮೇಲಿದ್ದಂತ ಭ್ರಷ್ಟಾಚಾರದ ಆರೋಪನೆ ಆಗ್ಬಿಡ್ತಾ ಅಂತ? ಭ್ರಷ್ಟಾಚಾರದ ಆರೋಪ ಅದಕ್ಕೆ ತಡೆಯಾಜ್ಞೆ ಆಗಿದೆ ನ್ಯಾಯಾಲಯದಿಂದ. ಅದನ್ನೆಲ್ಲ ಕಾಪಿ ಅವ್ರಿಗೆ ಕೊಟ್ಟಿದವಿ, ಚರ್ಚೆನೂ ಮಾಡಿದವಿ, ಅದೇನು ಸಂಬಂಧ ಇಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಪರ್ಸನ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವ್ರ ಕಪಿಮುಷ್ಟಿಯಲ್ಲಿ ಇರ್ತಾರ, ಅವ್ರ ಜೇಬ್ನಲ್ಲಿ ಇರ್ತಾರ ಅಂತ ಹೇಳಂತ ಕಾರಣದಿಂದ ನೆಹರು ಓಲೇಕರ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅಂತ, ಪಕ್ಷೇತರನ ಅಥವಾ ಇನ್ನೊಂದು ಯಾವ್ದಾದ್ರು ಪ್ರಾದೇಶಿಕ ಪಕ್ಷಕ್ಕೆ ಹೋಗ್ತೀರಾ? ಈಗ ನಮ್ಮ ಕಾರ್ಯಕರ್ತರೆಲ್ಲ ಕೂಡಿ ತೀರ್ಮಾನವನ್ನ ಮಾಡ್ತಾರೆ. ಆ ತೀರ್ಮಾನ ಮಾಡಿದ ನಂತರ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡೆದುಕೊಳ್ತೇವೆ. ಓಕೆ, ತೀರ್ಮಾನ ಮಾಡ್ತಾರೆ. ನಿಂತ್ಕೊಳ್ಳೋದಂತೂ ಕರೆನಾ ನಿಮ್ ಸೈಡು? ಖಂಡಿತ ಖಂಡಿತ ನಿಂತ್ಕೊಳ್ಳೋದಂತೂ ಖರೆ. ಆದ್ರೆ ಯಾವ ಪಕ್ಷ ಅಂತ ಡಿಸೈಡ್ ಮಾಡಿಲ್ಲ ಅದನ್ನ ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ. ಓಕೆ, ಒಳ್ಳೇದಾಗ್ಲಿ ನೆಹರು ಓಲೇಕರ್ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.